ಜೀವ ಬೇಕು ಅಂದ್ರೆ ಎಲ್ಲ ಕೊಡು, ನಿಮ್ಮ ಮಗನ ಸಾಯಿಸ್ತೀನಿ ಇಲ್ಲ ಅಂದ್ರೆ. ಆ 3 ಜನ ಸೀದಾ ಬಂದ್ಬಿಟ್ಟು ನನಗೆ ಉಸಿರಾಡೋಕ್ಕಾಗ್ದಂಗೆ ಫುಲ್ಲು ಭಯ ಮುಚ್ಚೋದು, ಗಂಟು ಹಿಡ್ಕೊಳ್ಳೋದು ಎಲ್ಲ ಮಾಡಿದ್ದಾರೆ. ಮಾತಾಡಬಾರ್ದು, ಕಿರ್ಚಾಡಬಾರ್ದು, ಇಲ್ಲಾಂದ್ರೆ ಸಾಯಿಸ್ಬಿಡ್ತೀವಿ ಅಂತ ಹೇಳೋದು. ಪೇರೆಂಟ್ಸ್ಗೆ ಫುಲ್ ಲಾಂಗ್ ಎಲ್ಲ ತೆಗೆದ್ಬಿಟ್ಟು ತೋರಿಸಿ ಏನೇನಿದೆ ಎಲ್ಲ ತೆಗಿ ಅಂತ ಹೇಳೋದು. 25,000 ದುಡ್ಡಿತ್ತು, 60 ಗ್ರಾಮ್ ಚಿನ್ನ, 50 ಗ್ರಾಮ್ ಬೆಳ್ಳಿ, 5-6 ಮೊಬೈಲ್, ಒಂದು ವಾಚ್, ಮಾಸ್ಕ್ ಹಾಕಿದ್ರು, ಟೋಪಿ ಹಾಕಿದ್ರು, ಆಮೇಲೆ ಲಾಂಗ್ ಹಿಡಿದಿದ್ರು. ಒಬ್ಬ ವಯಸ್ಸಾದವನು ನನ್ನ ಜೊತೆನೇ ಇದ್ದ, ಕತ್ತಿನ ನನ್ನ ಹತ್ರ ಇಟ್ಕೊಂಡ್ಬಿಟ್ಟು ಮಂಕಿ ಕ್ಯಾಪ್, ಮಾಸ್ಕ್ ಧರಿಸಿ ಲಾಂಗ್ ಹಿಡಿದು ಮನೆ ದರೋಡೆ. ಚಿನ್ನ ಹಣ ಕೊಡದಿದ್ರೆ ಮಗನನ್ನ ಕೊಲ್ಲುವ ಬೆದರಿಕೆ ಹಾಕಿ ಕಳ್ಳತನ. ಹಾಸನದಲ್ಲಿ ಹಿಂದೆಂದೂ ಕಂಡು ಕೇಳರಿಯದ ಮಹಾಲೂಟಿ. ಹಾಸನದಲ್ಲಿ ಹಿಂದೆಂದೂ ಕಂಡು ಕೇಳರಿಯದ ಮಹಾಲೂಟಿ. ಬಂಗಾರ, ದುಡ್ಡು ಇಟ್ಟಿದ್ದ ಬಾಕ್ಸ್ ಖಾಲಿ ಖಾಲಿ. ಮನೆಯ ಕಪಾಟು, ಬೆಡ್ ಮೇಲೆ ವಸ್ತುಗಳು ಚೆಲ್ಲಾಪಿಲ್ಲಿ. ಆತಂಕದಲ್ಲಿರೋ ಕುಟುಂಬಸ್ಥರು. ಒಂಟಿ ಮನೆಗೆ ನುಗ್ಗಿದ 3 ದುಷ್ಕರ್ಮಿಗಳು ಅಟ್ಟಹಾಸ ಮೆರೆದಿದ್ದಾರೆ. ಮನೆಯಲ್ಲಿದ್ದ ಚಿನ್ನಾಭರಣ ಹಾಗೂ ಹಣವನ್ನ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಅಷ್ಟಕ್ಕೂ ಈ ಘಟನೆ ಹಾಸನದ ಆಲೂರು ತಾಲೂಕಿನ ಈಶ್ವರಹಳ್ಳಿ ಕುಡಿಗೆಯ ರಾಷ್ಟ್ರೀಯ ಹೆದ್ದಾರಿ 75ರ ಸಮೀಪದ ಒಂಟಿ ಮನೆಯಲ್ಲಿ ನಡೆದಿದೆ. ಮನೆಯ ಹಿಂದಿನ ಬಾಗಿಲಿನಿಂದ ಮಂಕಿ ಕ್ಯಾಪ್, ಮಾಸ್ಕ್ ಧರಿಸಿ ಲಾಂಗ್ ಹಿಡಿದು ಮನೆಗೆ ನುಗ್ಗಿದ್ರು ಖದೀಮರು. ನುಗ್ಗಿದ ಕಳ್ಳರು ಮೊದಲಿಗೆ ಮನೆಯ ಮಗನ ಕೈಕಾಲಿಗೆ ಹಗ್ಗ ಹಾಕಿ ಕಟ್ಟಿದ್ರು. ನಂತರ ಚಿನ್ನ ಹಣ ಎಲ್ಲಿ ಇಟ್ಟಿದ್ದಾರೆ ಕೊಡಿ, ಇಲ್ಲದೇ ಇದ್ರೆ ಸಾಯಿಸಿ ಬಿಡ್ತೀವಿ ಅಂತ ಹೆದರಿಸಿದ್ದಾರೆ. ನಂತರ ಮನೆ ಜಾಲಾಡಿ ಮನೆಯಲ್ಲಿದ್ದ ಸುಮಾರು 60 ಗ್ರಾಂ ಚಿನ್ನ, 50 ಗ್ರಾಂ ಬೆಳ್ಳಿ, 25,000 ನಗದು, 5ರಿಂದ 6 ಮೊಬೈಲ್, ಕೈಗಡಿಯಾರವನ್ನ ದೋಚಿಕೊಂಡು ಹೋಗಿದ್ದಾರೆ. ಮನೆಯ ಮಹಿಳೆಯ ಕತ್ತಿನಲ್ಲಿದ್ದ ಮಂಗಳಸೂತ್ರವನ್ನು ಕತ್ತರಿಸಿ ಕಸಿದುಕೊಂಡಿದ್ದಾರೆ ಖದೀಮರು. ದರೋಡೆ ವೇಳೆ ಮನೆಯವರು ಜೀವ ಉಳಿದ್ರೆ ಸಾಕು ಅಂತ ಎಲ್ಲವನ್ನ ಕೊಟ್ಟಿದ್ದಾರೆ. ಮಗನ ಮೇಲೆ ಹಲ್ಲೆಯಾಗಿದ್ದು ಗಾಯಗೊಂಡಿದ್ದಾನೆ. ದುಷ್ಕರ್ಮಿಗಳು ಕನ್ನಡದಲ್ಲೇ ಮಾತಾಡಿದ್ರು, ಉಚ್ಚಾರಣೆ ಬೇರೆ ರೀತಿ ಇತ್ತು. ಇಲ್ಲಿಯವರು ಅಲ್ಲ, ಬೇರೆ ರಾಜ್ಯದವರು ಅನ್ನೋ ಶಂಕೆಯನ್ನ ಮನೆಯವರು ವ್ಯಕ್ತಪಡಿಸಿದ್ದಾರೆ. ಮನೆಯಲ್ಲಿ ಸಿಸಿಟಿವಿ ಕ್ಯಾಮೆರಾ ಇಲ್ಲ. ಒಂಟಿ ಮನೆಯನ್ನೇ ಟಾರ್ಗೆಟ್ ಮಾಡಿಕೊಂಡು ದರೋಡೆ ಮಾಡಿದ್ದಾರೆ. ಆಲೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಪೊಲೀಸರು ಖದೀಮರಿಗಾಗಿ ಬಲೆ ಬೀಸಿದ್ದಾರೆ. 3 ಜನ ಬಂದಿದ್ರು. ಹಿಂದ್ಗಡೆ ಬಾಗ್ಲು ಓಪನ್ ಮಾಡ್ಕೊಂಡ್ ಬಂದು ಮೇಲ್ ಹೋಗಿ ನನ್ನ ಮಗನಿಗೆ ಬಾಯಿ ಕಾಲು ಎಲ್ಲ ಕಟ್ಟಿ, ಕೈಯೆಲ್ಲ, ಆಮೇಲೆ ಎಲ್ಲ ಓಪನ್ ಮಾಡಿ ಕಬೋರ್ಡ್ ಎಲ್ಲ, ಮೊಬೈಲ್ ಎಲ್ಲ ತಗೊಂಡು, ಆಮೇಲೆ ನಮ್ಮ ರೂಮಿಗೆ ಬಂದು ಡೋರ್ ಓಪನ್ ಮಾಡಿ ಲಾಂಗ್ ತೋರಿಸಿ, ಸರ, ಬಳೆ, ಏನೇನೋ ಚಿನ್ನ ಇದೆ, 2 ಲಕ್ಷ ದುಡ್ಡಿದೆ ಅಂತ ಗೊತ್ತಾಯ್ತು ನಮಗೆ, ಕೊಡು ಅಂತ ಕೇಳ್ದ. ಮಗನ ಪ್ರಾಣ ಉಳಿಬೇಕು ಅಂತ ಹೇಳಂದ್ರೆ ದುಡ್ಡು ಚಿನ್ನ ಎಲ್ಲ ಕೊಡು, ತೆಗಿ, ಸರ ಎಲ್ಲ, ಓಲೆ ಎಲ್ಲ ತೆಗಿ ಅಂದ. ನಾನು ತೆಗೆದುಕೊಟ್ಟೆ. ಆಮೇಲೆ ಬಂದ್ಬಿಟ್ಟು ಎಲ್ಲ ತಗೊಂಡು, ದುಡ್ಡು ತಗೊಂಡು ಕಬೋರ್ಡ್ ಎಲ್ಲ ಓಪನ್ ಮಾಡಿ ಒಂದು 25,000 ದುಡ್ಡಿತ್ತು, 60 ಗ್ರಾಮ್ ಚಿನ್ನ, 50 ಗ್ರಾಮ್ ಬೆಳ್ಳಿ, 5-6 ಮೊಬೈಲು, ಒಂದು ವಾಚು ಎಲ್ಲ ತಗೊಂಡು ರೂಮಿಂದು ಡೋರ್ ಲಾಕ್ ಮಾಡ್ಕೊಂಡು ಹೋದ್ರು. ನನ್ನ ಮಗನ ಕಾಲು ಕೈ ಕಟ್ಟಿದ್ರು. ಆಮೇಲೆ ಅವ್ನು ಬಂದ್ಬಿಟ್ಟು ನಮ್ಮ ರೂಮ್ ಓಪನ್ ಮಾಡ್ದ. ನಾನು ಅವನಿಗೆ ಕೈ ಬಿಚ್ಚಿದೆ. ತಗೊಂಡು ಹಿಂದ್ಗಡೆ ಡೋರು ಲಾಕ್ ಮಾಡ್ಕೊಂಡು ಹೋದ್ರು. ಮಾಸ್ಕ್ ಹಾಕಿದ್ರು, ಮಂಕಿ ಟೋಪಿ ಹಾಕಿದ್ರು, ಆಮೇಲೆ ಲಾಂಗ್ ಹಿಡ್ದಿದ್ರು. ಮತ್ತೆ ಒಬ್ಬ ಎತ್ತರ ಇದ್ದ, ಒಬ್ಬ ಸ್ವಲ್ಪ ಸಣ್ಣಕ್ಕೆ ಕುಳುಕಿದ್ದ. ಭಾಷೆ ಕನ್ನಡನೇ ಮಾತಾಡ್ತಾ ಇದ್ರು, ಆದ್ರೆ ಬೇರೆ ಕಡೆಯವ್ರು ಮಾತಾಡ್ದಂಗಿತ್ತು. ಸ್ವಲ್ಪ ಮಂಗಳೂರು ಕಡೆಯವರು ಅಥವಾ ಅಸ್ಸಾಂ ಕಡೆಯವರು ಆ ಥರ ಇತ್ತು. ತುಂಬಾ ದಪ್ಪ ಇದ್ದೀರಾ, ಸಣ್ಣ ಆಗ್ಬೇಕಾ? ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಆರಾಮಾಗಿ ಸಣ್ಣ ಆಗಬೇಕು ಅಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಕೆಳಗಡೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ಹೋಮ್ ಡೆಲಿವರಿ ಪಡೀರಿ. ಮಗನಿಗೆ ಮಾಡಿದ್ದಾರೆ, ಸ್ವಲ್ಪ ರಕ್ತ ಬಂದಿದೆ. ಮಾಂಗಲ್ಯ ಕೊಡು ಅಂದಿದ್ದು ಕಟ್ ಮಾಡಿಕೊಟ್ಟೆ. ಜೀವ ಬೇಕು ಅಂದ್ರೆ ಎಲ್ಲ ಕೊಡು, ನಿಮ್ಮ ಮಗನ ಸಾಯಿಸ್ತೀನಿ ಇಲ್ಲ ಅಂದ್ರೆ. ಅಲ್ಲ, ಯಾವಾಗ್ಲೂ ಆಗಿರ್ಲಿಲ್ವಲ್ಲ ಈ ತರ. ಇದು ಫಸ್ಟ್ ಅನುಭವ ಆಗಿರೋದ್ರಿಂದ ಇನ್ನ ಸೇಫ್ಟಿ ಮಾಡ್ಕೋಬೇಕು ಅಷ್ಟೇ. ಡೋರು, CC ಕ್ಯಾಮ್ರಾ ಅವೆಲ್ಲ ಇದ್ದಿದ್ರೆ ಸ್ವಲ್ಪ ಕಡಿಮೆ, ಡೋರ್ ಕ್ಲೀನಾಗಿ ಗಟ್ಟಿಯಾಗಿದ್ದಿದ್ರೆ ಆಗ್ತಾ ಇರ್ಲಿಲ್ವಾ ಏನೋ. CC ಕ್ಯಾಮ್ರಾ ಇದ್ದಿದ್ರೆ ನಾಯಿ ಸಾಕಿದ್ರೆ ಸ್ವಲ್ಪ ಅವಾಯ್ಡ್ ಆಗ್ತಿತ್ತು ಅಂತ ಅನ್ಸುತ್ತೆ.
ಹೈವೇ ರೋಡಿಗೆ ಹತ್ರ ಇದೆ, ಒಂದು 50 ಮೀಟರ್ ಇದೆ. ಈ ಕಡೆ ರಸ್ತೆ. ಅವ್ರು ಹೈವೇ ಇಂದ ಬಂದಿಲ್ಲ, ಈ ಸೈಡ್ ಇಂದ ಬಂದಿದ್ದಾರೆ ಹಿಂದ್ಗಡೆಯಿಂದ. ಆಮೇಲೆ ಡೋರ್ ಓಪನ್ ಮಾಡಿ, ಮುಂದ್ಗಡೆ ಓಪನ್ ಮಾಡಿರಲಿಲ್ಲ, ಇಲ್ಲಿ ಮಾತ್ರ ಅಲ್ವಾ ಡೋರ್ ಓಪನ್ ಮಾಡಿ ಅವ್ರು ಪಕ್ಕದ ಮನೆಯವ್ರಿಗೆ ಹೋಗಿ ಅಲ್ಲಿಂದ ಮೊಬೈಲ್ ಇಸ್ಕೊಂಡು ಪೊಲೀಸ್ ಸ್ಟೇಷನಿಗೆ ಫೋನ್ ಮಾಡಿದ್ದು. ಅವರೆಲ್ಲರೂ ಬಂದ್ರು. ಆಮೇಲೆ ಅರ್ಧ ಗಂಟೆಯಲ್ಲಿ ನಾನ್ ಮಗನ ಸಾಯಿಸ್ತೀನಿ ಅಂದಿದ್ದಕ್ಕೆ ತೆಗೆದು ಕೊಟ್ಬಿಟ್ಟೆ ಎಲ್ಲ. 1:15 ಆಗಿರ್ಬೋದು ಮಧ್ಯರಾತ್ರಿ. 3 ಜನ ಕಳ್ಳು ಬಂದ್ರು. ಹಿಂದ್ಗಡೆ ನಮ್ಮ ಕಿಚನ್ ಹತ್ರ ಒಂದು ಬಾಗ್ಲಿದೆ, ಅದನ್ನ ಹೊಡ್ಕೊಂಡ್ಬಿಟ್ಟು ಈಸಿಯಾಗಿ ಹೊಡ್ಕೊಂಡ್ಬಿಟ್ಟು ಸೀದಾ ಮೇಲ್ ಬಂದಿದ್ದಾರೆ. ನಮ್ದು ಡ್ಯೂಪ್ಲೆಕ್ಸ್ ಮನೆ, ನಾನು ಮೇಲ್ಗಡೆ ಇದ್ದೆ. ಆ 3 ಜನ ಸೀದಾ ಬಂದ್ಬಿಟ್ಟು ನನಗೆ ಉಸಿರಾಡೋಕ್ಕಾಗ್ದಂಗೆ ಫುಲ್ಲು ಬಾಯ ಮುಚ್ಚೋದು, ಗಂಟು ಹಿಡ್ಕೊಳ್ಳೋದು ಎಲ್ಲ ಮಾಡಿದ್ದಾರೆ. ಕಾಲ್ ಕಟ್ಟಿದ್ದಾರೆ, ಕೈ ಕಟ್ಟಿದ್ದಾರೆ, ಬಾಯಿಗೂ ಸಹ ಟವಲ್ನೆಲ್ಲ ತುರ್ಕಿದ್ರು. ನನ್ಗೆ ಉಸಿರಾಡಕ್ ಆಗ್ತಿಲ್ಲ ಅಂದೆ. ಅವಾಗ ಅದರಿಂದ ತೆಗೆದ್ಬಿಟ್ಟು ನಮಗೆ ಇನ್ಫಾರ್ಮೇಶನ್ ಬಂದಿದೆ, ನೀವು 2 lakhs ವಿಡ್ರಾ ಮಾಡ್ಕೊಂಡು ಮನೇಲಿ ಇಟ್ಟಿದ್ದೀರಾ, ಅದು ಎಲ್ಲಿದೆ ತಕ್ಕೊಡಿ ಅಂತ ಹೇಳಿದ್ರು. ಮತ್ತೆ ಕ್ಯಾಶ್, ಆಮೇಲೆ ಗೋಲ್ಡ್ ಎಲ್ಲಿದೆ ಅಂತ ಕೇಳಿದ್ರು. ಗೋಲ್ಡ್ ಎಲ್ಲಿದೆ ಎಲ್ಲ ತಕ್ಕೊಡು ಅಂತ ಹೇಳಿದ್ರು. ಆಮೇಲೆ ನಂಗೆ ಉಸಿರಾಡಕ್ ಆಗ್ತಿಲ್ಲ ಅಂತ ಹೇಳಿದೆ. ಅವಾಗ ತೆಗೆದ್ಬಿಟ್ಟು ಮಾತಾಡಬೇಡ, ಏನು ಕಿರ್ಚಾಡಬೇಡ, ಅವಾಗ ಸುಮ್ಮನೆ ಬಿಡ್ತೀವಿ, ನಮ್ಗೆ ಏನೇನಿದೆ ಅದೆಲ್ಲ ತಗೊಂಡು ಹೋಗ್ತೀವಿ ಅಷ್ಟೇ, ಮಾತಾಡಬಾರ್ದು, ಕಿರ್ಚಾಡಬಾರ್ದು, ಇಲ್ಲಾಂದ್ರೆ ಸಾಯಿಸ್ಬಿಡ್ತೀವಿ ಅಂತ ಹೇಳಿದ್ರು. ಆಯಿತು ಅಂತ ಹೇಳ್ಬಿಟ್ಟು ನಾನು ಹೇಳ್ದೆ, ಒಂದು ಸಿಲ್ವರ್ ಚೈನ್ ಇತ್ತು 50 ಗ್ರಾಮ್ದು ನನ್ನ ಕತ್ತಲ್ಲಿ, ಅದನ್ನು ತಗೊಂಡೋದ್ರು. ಆಮೇಲೆ ನನ್ನ ಟೇಬಲ್ ಮೇಲೆ ಒಂದು ವಾಚ್ ಇತ್ತು, ಅದನ್ನು ತಗೊಂಡೋದ್ರು. ಟೋಟಲ್ 3 ಮೆಂಬರ್ಸ್ ಇದ್ರು. ಒಬ್ಬ ವಯಸ್ಸಾದವನಿದ್ದ, ಇಬ್ರು ಯೂತ್ಸ್ 30 ಏಜ್ ಇರ್ಬೋದು ಅವ್ರಿಗೆ, ಆ ಥರ ಇದ್ರು. ಒಬ್ಬ ವಯಸ್ಸಾದವನು ನನ್ನ ಜೊತೆನೇ ಇದ್ದ, ಕತ್ತಿನ ನನ್ನ ಹತ್ರ ಇಟ್ಕೊಂಡ್ಬಿಟ್ಟು, ಕತ್ತಿಗೆ ಇಟ್ಕೊಬಿಟ್ಟು ಇಲ್ಲೇ ಇದ್ದ. ಇನ್ನಿಬ್ರು ಪೇರೆಂಟ್ಸ್ ಹತ್ರ ಹೋದ್ರು ಕೆಳಗಡೆ. ಪೇರೆಂಟ್ಸ್ಗೆ ಫುಲ್ ಲಾಂಗ್ ಎಲ್ಲ ತೆಗೆದ್ಬಿಟ್ಟು ತೋರಿಸಿ ಏನೇನಿದೆ ಎಲ್ಲ ತೆಗಿ ಅಂತ ಹೇಳಿದ್ರು, ಕ್ಯಾಶ್ ಏನಿದೆ ಎಲ್ಲ ತೆಗೀರಿ ಅಂತ ಹೇಳಿದ್ರು. ಅವಾಗ ಅವರು ಮಾಂಗಲ್ಯ ಚೈನ್ನ ದಿಂಬ್ ಹತ್ರ ಎಸ್ಬಿಟ್ರು. ಅದನ್ನ ನೋಡಿದ್ದು ದಿಂಬಿಂದ ತಗೊಂಡ್ರು. ಅಟ್ಲೀಸ್ಟ್ ಮಾಂಗಲ್ಯನಾರು ಕೊಡಿ ಅಂತ ಕೇಳಿದಾಗ ಅವು ಮಾಂಗಲ್ಯ ಮಾತ್ರ ತಗೊಂಡು ಅದು ಸರ ತಗೊಂಡೋದ್ರು. 50 ಗ್ರಾಮ್ ಇತ್ತು ಸರ, ಅದು ತಗೊಂಡೋದ್ರು. ವಾಲೆ ಬಿಚ್ಕೊಡಿ ಅಂತ 10 ಗ್ರಾಮ್ ವಾಲೆ ಇತ್ತು, ಅದನ್ನ ತಗೊಂಡ್ರು. ಆಮೇಲೆ ವಾರ್ಡ್ರೂಬ್ ಕೀ ಅಲ್ಲೇ ಇತ್ತು, ಈಸಿಯಾಗಿ ಡೋರ್ ಓಪನ್ ಮಾಡಿದ್ರು. ಒಳಗಡೆ ಡ್ರಾಯರ್ ಇತ್ತಲ್ಲ, ಅದನ್ನ ತೆಗಿಯೋಕ್ಕೆ ಆಗ್ಲಿಲ್ಲ ಅವ್ರಿಗೆ. ಕೀ ಕೇಳಿದ್ರು, ಕೊಡ್ಲಿಲ್ಲ. ಅವಾಗ ಅವ್ರದ್ದು ಇದ್ದಿದ್ದ ಐರನ್ ಏನೋ ಇತ್ತು, ಅದರಿಂದ ಓಪನ್ ಮಾಡಿ ಅನ್ಲಾಕ್ ಮಾಡಿ ತಗೊಂಡು 20,000 ಕ್ಯಾಶ್ ಇತ್ತು, ಅದನ್ನ ತಗೊಂಡ್ರು. ಅಷ್ಟಾದ್ಮೇಲೆ ಮೊಬೈಲ್ಗಳು ಅಮ್ಮನ ಫೋನ್ನ ತಗೊಂಡ್ಬಿಟ್ಟು ಹೊರ್ಗಡೆ ಇಟ್ಟಿದ್ರು. ಅಪ್ಪಂದು ಸಿಕ್ತಿಲ್ಲ ಇನ್ನು. ನಂದು ಹಿಂಗೆ ಹೇಳ್ದಾಗೆ ನಮ್ಮ ಮೇಲ್ಗಡೆನೆ ಕಬೋರ್ಡಲ್ಲಿ ಇತ್ತು, ಅದು ಬೆಳಗ್ಗೆ ಸಿಕ್ತು. ಅಷ್ಟೇ, ಅಷ್ಟು ತಗೊಂಡಿದ್ದಾರೆ ಫೋನ್ನ. ಆಮೇಲೆ ಸೀದಾ ಹೊರಗಡೆ 3 ಜನನು ಹೊರಗಡೆ ಹೋದ್ರು. ಅದೇ ಲಾಕ್ ಹಾಕೊಂಡು ಎಲ್ಲಿಂದ ಬಂದ್ರು ಆ ಡೋರಲ್ಲೇ ಲಾಕ್ ಹಾಕೊಂಡು ಹೊರಗಡೆ ಹೋದ್ರು. ಬಾಯಿಗೆಲ್ಲ ತುರ್ಕುದು, ಹೊಡೆದ್ರು ಸ್ವಲ್ಪ, ಆ ಥರ. ನಾವು ರಾತ್ರಿ ಊಟ ಮಾಡಿ ಮಲಗದಾಗ ಸುಮಾರು 10-10:30 ಆಗಿತ್ತು. 10:30 ಆದ್ಮೇಲೆ ಬಂದು 12:30 1 ಗಂಟೆಯಲ್ಲಿ ಬಂದು ಹಿಂದ್ಗಡೆ ಕಿಚನ್ ಪಕ್ಕ ಡೋರ್ ಇದ್ದಿದ್ದು ಹೊಡೆದು ಮೇಲೆ ಸೀದಾ ಹೋಗಿ ನಮ್ಮ ಮಗನ ಕಟ್ಟಾಕಿ ಅವನಿಗೆ ಹಿಂಸೆ ಕೊಟ್ಟು ಕಟ್ಟಾಕಿ ಅಲ್ಲಿ ಆಮೇಲೆ ಏನೇನಿದೆ ಅಂತೆಲ್ಲ ಕೇಳ್ಬಿಟ್ಟು ಸೀದಾ ಆಮೇಲೆ ಅವನ ಕಟ್ಟಾಕಿ ಬಂದಿದ್ದು ನಮ್ಮ ರೂಮಿಗೆ ಬಂದು ಸೀದಾ ನಿಮ್ಮ ಮಗನ ಕಟ್ಟಾಕಿ ಬಂದಿದ್ದೀನಿ, ನಿಮ್ಮ ಹತ್ರ ಏನೇನಿದೆ ಕೊಡಿ, ಇಲ್ಲ ಅಂದ್ರೆ ನಿಮ್ಮ ಮಗನ ಸಾಯಿಸ್ತೀವಿ ಅಂತ ಹೇಳಿದ್ರು. ಹಂಗಾಗಿ ನಮ್ಮ ಮನೆಯ ಚೈನನ್ನು ಕಿತ್ಕೊಂಡು, ಆಮೇಲೆ ಅದರಿಂದ ವಾಲೆ ಜಿಂಕೆಲ್ಲ ಕಿತ್ಕೊಂಡು, ಆಮೇಲೆ ಕಬೋರ್ಡನ್ನು ಹೊಡೆದು ಕಬೋರ್ಡಲ್ಲಿ ಇದ್ದಿದ್ದು 20,000 ದುಡ್ಡು ತಗೊಂಡು ಮೇಲೆ ಹೋದ್ರು. ಕೊಡ್ಲಿಲ್ಲ ಅಂದಿದ್ರೆ ನೀವು ಅದೇ ಕತ್ತಿ ಎಲ್ಲ ಇರ್ತಲ್ಲ, ಲಾಂಗೆಲ್ಲ ಇತ್ತಲ್ಲ, ಕತ್ತಿ ಎಲ್ಲ ತಗೊಂಡು ಸಾಯಿಸ್ತೀವಿಲ್ಲ ಕೊಡ್ಲಿಲ್ಲ ಅಂದ್ರೆ ಅಂತ ಮಾಡಿದ್ರು. ಅದಕ್ಕೆ ಇರೋದಷ್ಟೇ ಅಪ್ಪ ನಮ್ತ ಅಂತ ಕೊಟ್ಟಿವಿ. ಘಟನೆಯಿಂದ ತುಂಬಾ ಭಯ ಇದಕ್ಕೆ ಇದ್ರಿ ಕೊಟ್ಟಿ. ಏನ್ ಒತ್ತಾಯ ಮಾಡ್ತೀರಿ ಇಲಾಖೆಗೆ, ಪೊಲೀಸ್ ಇಲಾಖೆಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಈಗ ಅದು ಪಾಪ ಅಷ್ಟೊತ್ತಿಗೆ ಅವ್ರು ಫೋನ್ ಮಾಡೋದಕ್ಕೆ ಅಷ್ಟೇ 1 ಗಂಟೆ ರಾತ್ರಿ ಎಲ್ಲ ಪೊಲೀಸ್ ಎಸ್ ಪಿ ಎಲ್ಲ ಬಂದಿದ್ರು. ಅಡಿಷನ್ ಎಸ್ ಪಿ ಎಲ್ಲರೂ ಬಂದಿದ್ರು, ಸಹಕಾರ ಕೊಟ್ಟಿದ್ದಾರೆ. ನನಗೆ ಥೈರಾಯ್ಡ್ ಇದೆ, ದಪ್ಪ ಆಗ್ತಾ ಇದೀನಿ. PCOD ಪ್ರಾಬ್ಲಮ್ ಇದೆ, ದಪ್ಪ ಆಗ್ತಾ ಇದೀನಿ. ಜೊತೆಗೆ BP ಶುಗರ್ ಸಮೇತ ಇದೆ, ನಾನು ದಪ್ಪ ಆಗ್ತಾ ಇದೀನಿ. ನಾನು ಸಣ್ಣ ಆಗ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? BP ಶುಗರ್ ಕಂಟ್ರೋಲ್ ಆಗೋ ಜೊತೆಗೆ ಥೈರಾಯ್ಡ್ ಕಂಟ್ರೋಲ್ ಆಗಬೇಕು, PCODನೂ ನಾರ್ಮಲ್ ಆಗಬೇಕು ಅಂದ್ರೆ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣನೂ ಆಗ್ತೀರಾ, ಹೆಲ್ತಿಯಾಗೂ ಇರ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.